ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗುಡಿ ಬಂಡೆ ಕಡೆ ಬಂದಿದ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಭಾಳ ದಿವಸದಿಂದ ವಿಡಿಯೋ ಬೇರೆ ಮಾಡಿಲ್ಲಲ್ಲ. ಇನ್ನು ಅದೇ ಹೆಲ್ತ್ ವಿಷಯ, ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ. ಇಲ್ಲಿ ನೋಡಿ, ಇದು ಕೆರೆ ನೋಡಿ, ಆ ಕಡೆ ಈ ಕಡೆ ಎಲ್ಲ ಬೆಟ್ಟಗಳು ಎಷ್ಟು ಚೆನ್ನಾಗಿದೆ. ಸೂರ್ಯ ಬೇರೆ ಮುಳುಗೋ ಟೈಮು, ಅದು ಸೂರ್ಯಂದು ಕಿರಣ ಜಾಸ್ತಿ ಇರೋದ್ರಿಂದ ಈ ವಿಡಿಯೋ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಇದು ಮೇನ್ ರೋಡು, ಈ ಊರಿಗೆ ಗುಡಿಬಂಡೆ ಊರಿಗೆ ಬರೋದಕ್ಕೆ ಇದು ಮೇನ್ ರೋಡು. ನೋಡಿ, ಈ ಕಡೆ ಕೆರೆ ಎಷ್ಟು ಚೆನ್ನಾಗಿದೆ ನೋಡಿ. ನೀರು, ಅದು ಇಷ್ಟು ನೀರಿದೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೀರು. ನೋಡಿ, ಆ ನೀರಲ್ಲಿ ಸೂರ್ಯಂದು ಬೆಳಕು, ಹಂಗೇ ಸೂರ್ಯನ ನೋಡಿಸ್ತೀನಿ ನೋಡಿ, ಹೆಂಗೆ ದಗದಗ ಅಂತ ಉರಿತಾ ಅವನ ಸೂರ್ಯ ನೋಡಿ. ಏನಂದರೆ, ಈ ಊರಲ್ಲಿ ನಾನು ನೋಡಿದ ಪ್ರಕಾರ ದ್ರಾಕ್ಷಿ ಬೆಳೆ ಜಾಸ್ತಿ ಬೆಳೀತಾ ಇದ್ದಾರೆ. ದ್ರಾಕ್ಷಿ ಮತ್ತು ತರಕಾರಿ ಇದೆಲ್ಲ. ಹೋಗ್ತಾ ನೋಡ್ತೀನಿ, ಯಾವುದೋ ಒಂದು ದ್ರಾಕ್ಷಿ ತೋಟ ಅದನ್ನು ಇದ್ದರೆ, ಅದು ಗೇಟ್ ಓಪನ್ ಇದ್ದರೆ ಹೋಗ್ಬಿಟ್ಟು ಅಲ್ಲೂ ವಿಡಿಯೋ ಮಾಡ್ತೀನಿ. ಸೊ ದ್ರಾಕ್ಷಿ ಎಲ್ಲ ಬಂದಿರುತ್ತೋ ಇಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ಸೀಸನ್ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಒಳ್ಳೆ ತೋಟ ಇದ್ದರೆ ನೋಡಿ ಮಾಡ್ತೀನಿ. ನೋಡಿ, ಅಲ್ಲಿ ನೀರು ಮೇಲೆ ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ನಾವು ಪಿಕ್ಚರ್ಗಳಲ್ಲಿ ಅದರಲ್ಲಿ ಇದ್ರಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ನಾನೇ ಈ ಥರದ್ದೊಂದು ಇದನ್ನು ಶೂಟ್ ಮಾಡೋದಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ. ಸೊ ಹೋಗಿ ಯಾವ ದ್ರಾಕ್ಷಿ ತೋಟ ನೋಡ್ತೀನಿ ಬನ್ನಿ. ಬಟ್ ಊರು ಚೆನ್ನಾಗಿದೆ, ಸೈಲೆಂಟಾಗಿ, ಯಾವುದೇ ತೊಂದರೆ ಇಲ್ದಿರೋ ತುಂಬ ಚೆನ್ನಾಗಿದೆ. ಒಂದು ಪೊಲ್ಯೂಷನ್ ಇಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಊರು, ಸೈಲೆಂಟಾಗಿ. ಯಾಕಂದರೆ ವೆಹಿಕಲ್ ಎಲ್ಲ ಕಮ್ಮಿ ಅಲ್ವಾ, ನಮ್ಮ ಬ್ಯಾಂಗ್ಳೂರು ಸಿಟಿ ಥರ ಇಲ್ಲ. ಇದು ಚಿಕ್ಕಬಳ್ಳಾಪುರದಿಂದ ಒಂದು 40 ಕಿಲೋಮೀಟ್ರ್ ಒಳಗಿದೆ. ಚೆನ್ನಾಗಿದೆ ಊರು, ನನಗಂತೂ ಭಾಳ ಇಷ್ಟ ಆಯಿತು. ಚೆನ್ನಾಗಿದೆ, ಬನ್ನಿ ಆ ದ್ರಾಕ್ಷಿ ತೋಟ ನೋಡೋಣ. ನೋಡಿ, ಸಿಂಗಲ್ ರೋಡು ಆದ್ರೂ ಒಳ್ಳೆ ಫಾರೆಸ್ಟ್ ರೋಡ್ ಇದೆ. ಎಷ್ಟು ಚೆನ್ನಾಗಿದೆ. ದ್ರಾಕ್ಷಿ ಚೆನ್ನಾಗಿದೆ. ಹೆವಿ ಜಾಸ್ತಿ ವೆಹಿಕಲ್ಗಳು ಇಲ್ಲ, ಏನಿಲ್ಲ. ತುಂಬ ಇಷ್ಟ ಆಯಿತು. ಇದೆಲ್ಲ ದ್ರಾಕ್ಷಿದೆ, ಇದೆಲ್ಲ ಬೆಳೆದಿದೆ. ನೋಡ ನೀರು ವಿಡಿಯೋ ಮಾಡ್ತೀನಿ ನೋಡಿ. ರೋಡ್ ಎಷ್ಟು ಚೆನ್ನಾಗಿದೆ, ಸಿಂಗಲ್ ರೋಡ್ ಆದ್ರೂ ಫಾರೆಸ್ಟ್ ರೋಡ್ ಇದೆ. ಎಲ್ಲ ವೀಕೆಂಡಲ್ಲಿ ಬಂದು ಈ ಥರ ಒಂದು ಜಾಗದಲ್ಲಿ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಹೋಟ್ಲುಗಳೆಲ್ಲ ಜಾಸ್ತಿ ಇಲ್ಲ. ಬ್ಯಾಂಗ್ಳೂರವರು ತಿನ್ನೋಕ್ಕೆ ಬೇಕಾಗಿರೋ ಥರ ಹೋಟ್ಲುಗಳಿಲ್ಲ. ಇಲ್ಲಿಯವರು ಅವರು ಯಾವ ರೀತಿ ಇದು ಮಾಮೂಲಿ ಊಟ ತಿನ್ಕೊತಾರೆ ಆ ಥರ ಸಣ್ಣ ಸಣ್ಣ ಹೋಟ್ಲುಗಳಿದೆ ಅಷ್ಟೇ. ಬ್ಯಾಂಗ್ಳೂರು ಥರ ಐಫೈ ಹೋಟ್ಲೆಲ್ಲ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಚೆಂಡು ಹೂವು, ಇದು ಎಷ್ಟು ಚೆನ್ನಾಗಿದೆ ನೋಡಿ. ದ್ರಾಕ್ಷಿ, ಹೂವು, ದಾಳಿಂಬ್ರೆ ಹಣ್ಣು, ತರಕಾರಿ ಎಲ್ಲ ಬೆಳೀತಾರೆ ಇಲ್ಲಿ. ಇವಾಗ ಸದ್ಯಕ್ಕೆ ದ್ರಾಕ್ಷಿದು ಇದು ಮಾಡಿದ್ದೀನಿ ನೋಡಿ. ಹಂಗೆ ನೋಡಿ, ಹುಣ್ಸೆಹಣ್ಣು ನೋಡಿ, ಇದು ಹುಣ್ಸೆಹಣ್ಣು ಬೀಜ. ನೋಡಿದ್ರಾ, ಹುಣ್ಸೆಹಣ್ಣಿದೆ. ಇದನ್ನು ಇದು ಸಿಪ್ಪೆ ಎಲ್ಲ ಇದು ತೆಗೆದ್ಬಿಟ್ಟು, ಬೀಜ ತೆಗೆದ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸೋದು. ಇದನ್ನೇ ನಾವು ಯೂಸ್ ಮಾಡೋದು.
ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು. ಯಾರನ್ನ ಇದ್ದರೆ ಕೇಳಿಬಿಟ್ಟು ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಇದ್ದೀನಿ. ಇದರ ಇಲ್ವ ಗೊತ್ತಿಲ್ಲ. ನೋಡಿ ಹೆಂಗೆ ಬಂದಿದೆ ನೋಡಿ ದ್ರಾಕ್ಷಿ ಎಲ್ಲ ಇದಾವಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಎಲ್ಲ ಹಂಗೆ ಬಿಟ್ಟಿದ್ದಾವೆ ನೋಡಿ. ಫುಲ್ಲು ದ್ರಾಕ್ಷಿ ಗೊನೆಗಳು ಇನ್ನೂ ಹಣ್ಣಾಗಬೇಕು. ಇವೆಲ್ಲ ಕಾಯಿ ಸ್ಟೇಜಲ್ಲೇ ಇದ್ದಾವೆ ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ. ಅದೇ ಹಣ್ಣಾಗಬೇಕು, ಇನ್ನೂ ಇದಾಗಿಲ್ಲ ನೋಡಿ. ತುಂಬ ಚೆನ್ನಾಗಿದ್ದಾವೆ. ಇವೆಲ್ಲ ಚೆನ್ನಾಗಿ ಹಣ್ಣಾಗಿ ಬಂದರೆ ಒಳ್ಳೆ ಸೀಡ್ಲೆಸ್ ದ್ರಾಕ್ಷಿ ಇದು. ಬೀಜ ಇರಲ್ಲಲ್ಲ, ಸೀಡ್ಲೆಸ್ ಇದು ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಎಲ್ಲಿ ನೋಡಿದ್ರೂ ಇದೆ. ನೋಡಿ ನಿಮಗೆಲ್ಲ ಗೊನೆಗಳು ಒಳ್ಳೆ ಚಪ್ರ ಥರ ಇದೆ ಗೊನೆಗಳು ನೋಡಿ. ಈ ಥರ ಎಲ್ಲ ನೋಡೋಕೆ ಸಿಗೋದು ಭಾಳ ರೇರು ನೋಡಿ. ಎಲ್ಲ ಕಡೆ ಎಲ್ಲಿ ಕಣ್ಣು ಹಾಯಿಸಿದ್ರು ನಿಮಗೆ ಬೇರೆ ದ್ರಾಕ್ಷಿನೇ ನೋಡಿ. ತೋಟದವ್ರು ಬಂದ್ರಂತೂ ಬೈಯೋದಂತೂ ಗ್ಯಾರಂಟಿ. ಯಾರು ಇಲ್ಲ, ನಾನಂತೂ ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಜಮಾನದಲ್ಲಿ ನಮ್ಮ ತಾಯಿ ಮನೆ ಕಡೆ ಇತ್ತು ದ್ರಾಕ್ಷಿ ತೋಟ, ನಮ್ಮ ತಾತಂದು. ಎಲ್ಲ ನಮ್ಮ ತಾಯಿಯವ್ರ ಅಣ್ಣಂದಿರೆಲ್ಲ ಮಾರ್ಕೊಂಡು ಅವಾಗೇ ಖಾಲಿ ಮಾಡಾಕ್ಬಿಟ್ಟಿದ್ರು ನೋಡಿ. ಫ್ರೆಂಡ್ಸ್, ಇದಕ್ಕೆಲ್ಲ ಇನ್ನೂ ಏನು ಕೆಮಿಕಲ್ ಏನು ಹೊಡೆದೇ ಇಲ್ಲ. ಹಾಂ, ಎಲ್ಲ ಆರ್ಗ್ಯಾನಿಕ್ ಇದರಲ್ಲಿ ಮಾಡಿದ್ದಂಗಿದ್ದಾರೆ. ಕೆಮಿಕಲ್ ಹೊಡೆದಿದ್ರೆ ಗೊತ್ತಾಗ್ಬಿಟ್ಟಿರೋದು ಇಷ್ಟೊತ್ತಿಗೆ. ಕೆಮಿಕಲ್ ಹೊಡೆದಿಲ್ಲ ನೋಡಿ. ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ವೈಟಿಗಿರುತ್ತೆ ಕೆಮಿಕಲ್ ಎಲ್ಲ ಇದ್ದರೆ. ಏನೂ ಹೊಡೆದಿಲ್ಲ. ಅದೇ ಯಾಕಂದರೆ ಕೆಮಿಕಲ್ ಹೊಡೆದ್ರೆ ಬೆಳ್ಳಗೆ ಬಂದ್ಬಿಡುತ್ತೆ ಅದ್ರ ಮೇಲೆ. ನೋಡ್ಕೊಳ್ಳಿ ದ್ರಾಕ್ಷಿ ಯಾವ ರೀತಿ ಬೆಳೀತಾರೆ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಆಯಿತಾ. ಏನೋ ಅಂಗಡಿಯಲ್ಲಿ ಬರುತ್ತೆ, ಸಿಗುತ್ತೆ, ನಾವು ದುಡ್ಡು ಕೊಟ್ಟು ಇಸ್ಕೊಂಡು ತಿಂತೀರಿ. ಆದರೆ ಇದು ಬೆಳೆಯೋದು, ಇದನ್ನು ಕಾಪಾಡೋದು ಎಷ್ಟು ಕಷ್ಟ ಅಂತಂತಂದ್ಬಿಟ್ಟು ಪಾಪ ಬೆಳೆಯೋ ರೈತರಿಗೆ ಗೊತ್ತಿರುತ್ತೆ. ಯಾಕಂದರೆ ಇವಾಗ ನೋಡಿ ಓಪನಾಗಿ ಬಿಟ್ಟರೆ, ಇವಾಗ ನಾನು ಬಂದಿರೋ ಥರ ಹೋಗ್ಬೇಕಾರೆ ಯಾರನ್ನ ಬಂದರು ಅಂದರೆ ಎಲ್ಲ ಕಿತ್ಕೊಂಡು ಹೊಲ್ಟೋತಾರೆ. ಪಾಪ ಅವರು ಕಷ್ಟ ಬಿದ್ದು ಇದನ್ನೆಲ್ಲ ಚೆನ್ನಾಗಿ ಬೆಳೆಸಿ ಹಿಂಗೆ ಫ್ರೀಯಾಗಿ ಬಂದೆಲ್ಲ ಕಿತ್ಕೊಂಡು ಹೋದ್ರು ಅಂತಂದರೆ ಪಾಪ ಅವ್ರಿಗೆ ಎಲ್ಲಿಂದ ವರ್ಕೌಟ್ ಆಗುತ್ತೆ. ಅದಕ್ಕೆ ಅವರು ನೋಡಿದ್ರೆ ಸುಮ್ಮನೆ ಬಿಡೋಲ್ಲ. ಬಟ್ ಏನಂತಂದರೆ ಇನ್ನೂ ಹಣ್ಣಾಗಿಲ್ಲಲ್ಲ, ಯಾರು ಕೀಳಲ್ಲ ಬಿಡು, ಇವಾಗ ಇದನ್ನಂತೂ ತಿನ್ನೋಕ್ಕಾಗಲ್ಲ, ಹುಳಿ ರೆಡ್ಡು ಅಂತಂದ್ಬಿಟ್ಟು ಎಲ್ಲ ಹೋಗಿರ್ತಾರೆ ಬಿಟ್ಬಿಟ್ಟು. ಸೊ ಹಂಗಾಗಿ ಹಣ್ಣಾದ್ಮೇಲಂತೂ ಯಾರನ್ನ ಒಬ್ಬರು ಸೆಕ್ಯೂರಿಟಿಗೋಸ್ಕರ ಇದ್ದೇ ಇರ್ತಾರೆ, ಇರಲ್ಲ ನೋಡಿ. ಎಲ್ಲ ತೋಟ ತುಂಬ ಸಖತ್ ಇಳುವರಿ ನೋಡಿ. ಇದನ್ನು ನೋಡ್ತಾ ಇದ್ರೆ ಈಗಲೇ ತಿನ್ನಬೇಕು ಅಂತ ಆಸೆ. ಬಟ್ ಏನಂದರೆ ಹುಳಿ ಅಡ್ಡಿರುತ್ತೆ, ಹಂಗೆ ತಿನ್ನೋಕ್ಕಾಗಲ್ಲ ಅಷ್ಟಿರುತ್ತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ನೋಡಿ, ಇದಾಗಿತ್ತು ಈ ಒಂದು ತೋಟ. ನನಗನ್ಸೋ ಪ್ರಕಾರ ಒಂದು 2 ಎಕರೆನೋ 3 ಎಕರೆ ತೋಟ ಇರ್ಬೇಕು ಅನ್ಸುತ್ತೆ ಇದು. ಚೆನ್ನಾಗಿ ಬಂದಿದೆ, ಇಳುವರಿ ಏನೋ ಚೆನ್ನಾಗಿ ಬಂದಿದೆ. ಇದನ್ನು ಇನ್ನು ಪಾಪ ಇವ್ರು ಕಾಪಾಡ್ಕೋಬೇಕಷ್ಟೆ ಚೆನ್ನಾಗಿ. ಎಲ್ಲ ಕಡೆ ಚೆನ್ನಾಗಿ ಬಂದಿದೆ. ಇನ್ನು ಇವ್ರು ಕಾಪಾಡಿಕೊಂಡ್ರು ಅಂದರೆ ಇವ್ರಿಗೆ ಒಳ್ಳೆ ಲಾಭ ನೋಡ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ
ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡೋಣ ಇನ್ಮೇಲೆ ಆದಷ್ಟು ಇನ್ನೂ ಒಂದು 15-20 ದಿವಸ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತೀನಿ. ಸೊ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಲೈಕು ಶೇರ್ ಮಾಡಿ. ತುಂಬ ಜನ ಈಗಿನ ಕಾಲದ ಮಕ್ಳಿಗಂತೂ ದ್ರಾಕ್ಷಿ ಯಾವ ರೀತಿ ಬೆಳೆಯುತ್ತೆ ಅಂತಂದ್ಬಿಟ್ಟು ಗೊತ್ತೇ ಇರಲ್ಲ. ಅವರಿಗೆಲ್ಲ ತೋರಿಸಿ ಶೇರ್ ಮಾಡಿ, ಈ ಥರ ಬೆಳೆಯುತ್ತೆ ಅಂತಂದ್ಬಿಟ್ಟು ತೋರಿಸಿ ಅವ್ರಿಗೂ ಗೊತ್ತಾಗಲಿ ಫಾರ್ಮಿಂಗ್ ಹೇಗಿರುತ್ತೆ ಅಂತಂದ್ಬಿಟ್ಟು ಅವ್ರಿಗೂ ಗೊತ್ತಾಗಲಿ. ಬೇರೆ ಅಂಗಡಿಯಲ್ಲಿ ಇಸ್ಕೊಂಡು ತಿನ್ನೋದಲ್ಲ, ಅದನ್ನು ಯಾವ ರೀತಿ ಬೆಳಿತಾರೆ ಅನ್ನೋದು ಆ ಮಕ್ಳಿಗೂ ಗೊತ್ತಾಗಲಿ. ಎಕ್ಸ್ಪೆಷಲಿ ಇದನ್ನು ಮಕ್ಕಳಿಗೆಲ್ಲ ತೋರಿಸಿ ಈ ರೀತಿ ಬೆಳೆಸ್ತಾರೆ ಅಂತಂದ್ಬಿಟ್ಟು ತೋರಿಸ್ಕೊಡಿ. ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಬರಲಿ. ಯಾಕೆಂದರೆ ಈಗಿನ ಕಾಲದ ಮಕ್ಕಳಿಗೆ ಪಾಪ ಅದನ್ನು ಯಾರು ಹೇಳ್ಕೊಡೋರು ಇಲ್ಲ. ಆಗಿನ ಕಾಲದಲ್ಲಿ ಅಂತಂದರೆ ವಯಸ್ಸಾಗಿದ್ದ ಅಜ್ಜಿ ತಾತ ಇದ್ದರೂ ಅವರು ಹೇಳ್ಕೊಡೋರು. ಈಗ ಯಾರು ಹೇಳ್ಕೊಡೋರಿಲ್ಲ. ಹಂಗಾಗಿ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ತೋರಿಸಿ ಅವ್ರಿಗೆ ಹೇಳ್ಕೊಡಿ. ಸೊ ಓಕೆ ಗಾಯ್ಸ್, ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಸೊ ಇನ್ನೊಂದು ಸತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.